ಡಿಸಿಆರ್ ಇನ್ಸ್ಪೆಕ್ಟರ್ಗೆ ಮೇಲಾಧಿಕಾರಿಗಳ ಕಿರುಕುಳ ಆರೋಪ ಮತ್ತು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ವಿರುದ್ಧ ಡಿಜಿಪಿಗೆ ಎಸ್ಪಿ ಪತ್ರ ಬರೆದಿರುವ ಕುರಿತು ವರದಿ ನೀಡುವಂತೆ ಸೂಚನೆ ನೀಡಿದ್ದೇನೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಧ್ಯಮಗಳಲ್ಲಿ ವರದಿಯಾಗಿರುವುದನ್ನು ಗಮನಿಸಿದ್ದೇನೆ. ಡಿಸಿಆರ್ಇ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂಬುವರು ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಎಸ್ಪಿ ಕಾಶಿನಾಥ್ ಪತ್ರ ಬರೆದಿದ್ದಾರೆ. ಈ ಎರಡು ಪ್ರಕರಣಗಳ ಕುರಿತು ಡಿಜಿಪಿ ಅವರನ್ನು ವರದಿ ಕೇಳಿದ್ದೇನೆ. ವರದಿ ಬಳಿಕ ಸತ್ಯಾಸತ್ಯತೆಯನ್ನು ಆಧರಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಶಾಸಕರಾದ ಎನ್.ಎ. ಹ್ಯಾರಿಸ್ ಅವರ ಮಕ್ಕಳ ನಿವಾಸಗಳ ಮೇಲೆ ದಾಳಿ ನಡೆಸಿರುವ ಒಳ ವಿಚಾರಗಳು ನಮಗೆ ಗೊತ್ತಿಲ್ಲ. ಯಾವ ವಿಚಾರಕ್ಕೆ ದಾಳಿ ನಡೆಸಿದ್ದಾರೆ, ಏನೆಲ್ಲ ಸಿಕ್ಕಿದೆ ಎಂಬುದನ್ನ ಇಡಿ ಅಧಿಕಾರಿಗಳು ಮಾಹಿತಿ ನೀಡಬೇಕು. ಸಾಮಾನ್ಯವಾಗಿ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡುತ್ತಾರೆ, ಅಲ್ಲಿಯವರೆಗೂ ಕಾಯಬೇಕು. ಇದರ ನಡುವೆ ನಾವು ಹೇಳಿಕೆ ಕೊಟ್ಟರೆ ಅಪ್ರಸ್ತುತ ಆಗುತ್ತದೆ ಎಂದರು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನಿನ್ನೆ ದಿವಸ ಶಾಸಕರಾದಂಥ ಹ್ಯಾರಿಸ್ ಅವರ ಇಬ್ಬರು ಮಕ್ಕಳ ಮೇಲೆ ದಾಳಿ ಮಾಡಿದ್ದಾರೆ. ಅದರ ಒಳಗಿನ ವಿಚಾರಗಳು ನಮಗೇನು ತಿಳಿದಿಲ್ಲ. ಅದು ತನಿಖೆ ಆದಮೇಲೆ ಇಡಿನವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಯಾವ ವಿಷಯಕ್ಕೆ ಅವರು ದಾಳಿ ಮಾಡಿದ್ದಾರೆ ಮತ್ತು ಏನೆಲ್ಲ ಡೀಟೇಲ್ಸ್ ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಅವರೇ ಹೇಳಬೇಕು. ಸಾಮಾನ್ಯವಾಗಿ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ, ಅಲ್ಲಿವರೆಗೂ ನಾವು ಕಾಯಬೇಕು. ಮಧ್ಯದಲ್ಲಿ ನಾವು ಏನಾದರೂ ಹೇಳಿಕೆಗಳು ಕೊಟ್ಟರೆ ಅದು ಅಪ್ರಸ್ತುತ ಆಗುತ್ತೆ. ನಾವು ರಾಜ್ಯದಲ್ಲಿ ಇದಕ್ಕಾಗಿ ಒಂದು SIT ಮಾಡಿತ್ತು. SIT ತನಿಖೆ ಮಾಡಿ ಸಂಪೂರ್ಣ ಕೊನೆಯ ಹಂತದಲ್ಲಿ ಇದೆ. ಅವರು ಕೂಡ ಕೆಲವು, ಯಾಕೆಂದರೆ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಾಕ್ಸಿಮಿಟಿಯನ್ನು ತೆಗೆದುಕೊಂಡಿರೋದ್ರಿಂದ ಅನೇಕ ವಿಚಾರಗಳಲ್ಲಿ ಅವರು ಮಾಹಿತಿಗಳನ್ನು ಕಲೆ ಹಾಕಿ ಅವ್ರಿಗೂ ಇವತ್ತು ವರದಿಯನ್ನು ಕೊಡಬೇಕು. SIT ಅವರು ಅಂತಿಮ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಆ ಹಂತದಲ್ಲಿ ಇದೆ ಅಂಥೇಳಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಕಡೆ SIT, ಇನ್ನೊಂದು ಕಡೆ ಈ ಇಡಿ, ಅದಕ್ಕೇನಾದರೂ ಕನೆಕ್ಟ್ ಇದ್ದರೆ ಅದನ್ನು ಅವರೇ ಹೇಳಬೇಕಾಗ್ತದೆ. ಯಾಕೆಂದರೆ ನಮಗೆ ಇನ್ನೂವರೆಗೆ ಅದರ ಬಗ್ಗೆ ಮಾಹಿತಿಗಳು ಇಲ್ಲ, ಯಾವುದೇ ರೀತಿಯ ಮಾಹಿತಿಗಳು ಇಲ್ಲ. ವಿಳಂಬ ಅಂತ ಹೇಳೋದಕ್ಕಿಂತ ಅವರು ತನಿಖೆ ಮಾಡಬೇಕಲ್ಲ, ತನಿಖೆಗೆ ಮಾಹಿತಿಗಳೆಲ್ಲ ಸಿಕ್ಕುವವರೆಗೂ ಅವರು ಅದನ್ನು ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸ್ಬೋದು, ಆದರೆ ಅವ್ರಿಗೆ ಮಾಹಿತಿಗಳು ಸಿಗಬೇಕಲ್ಲ. ಅದು ಭಾಳ ಟೆಕ್ನಿಕಲ್ ಆದದ್ರಿಂದ ಅವರು ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕೋದ್ರಲ್ಲಿ ಸ್ವಲ್ಪ ನಿಧಾನ ಆಗಿದೆ ಅಂತ ನನಗೂ ಅನಿಸುತ್ತೆ. ಆದ್ದರಿಂದ ಅದನ್ನು ಆದಷ್ಟು ಶೀಘ್ರವಾಗಿ ಮಾಡೋದಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಆದಷ್ಟು ಬೇಗ ಮಾಡಬೇಕು ಮತ್ತು ಅಟ್ಲೀಸ್ಟ್ ಒಂದು ಇಂಟರಿಮ್ ಆಗಿ ಆದರೂ ಕೂಡ ಒಂದು ಇಂಟರಿಮ್ ಚಾರ್ಜ್ ಶೀಟ್ ಆದರೂ ಫೈಲ್ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ನಾವು ಈಗಾಗಲೇ ಸುಮಾರು ದಿವಸಗಳ ಹಿಂದೆ ಕೊಟ್ಟಿದ್ವು. ಅದು ಈಗ ನೋಡಬೇಕು, ಅದಕ್ಕೂ ತನಿಖೆ ಹಂತದಲ್ಲಿ ಇಡಿ ಏನಾದರೂ ಮಾಹಿತಿ ಪಡ್ಕೊಂಡಿದ್ರೆ ಸರ್ ತಮ್ಮಿಂದ? ಅದು ಇಲಾಖೆಯಲ್ಲಿ ತೊಗೊಂಡಿದ್ರೆ ನಾನೇನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವರಿಗೆ ಇರುತ್ತೆ, ಅದು ಎಲ್ಲೆಲ್ಲಿ ಅವರಿಗೆ ಮಾಹಿತಿ ಇದೇ ವಿಚಾರ ಆದರೆ ಅವ್ರ ಮಾಹಿತಿ ತೊಗೊಂಡಿರ್ಬೋದು. ಅಥವಾ ಈ ವಿಷಯದಲ್ಲಿ ಅಲ್ಲ ಬೇರೆ ವಿಷಯದಲ್ಲಿದೆ ಅಂತ ಹೇಳಿದರೆ ಅದು ಬೇರೆ ರೀತಿ ಆಗುತ್ತೆ. ಅದು ಅವರೇ ಹೇಳಬೇಕಲ್ಲ. ಇಡಿನವ್ರು ಹೇಳೋವರೆಗೂ ಇದಕ್ಕೆ ಮಾಡಿದ್ದಾರೆ ಅಂತ ನಾವು ಸ್ಪೆಸಿಫಿಕ್ ಆಗಿ ನಾವು ಹೇಳೋಕ್ಕೆ ಬರೋದಿಲ್ಲ. ಹ್ಯಾರಿಸ್ ಅವ್ರ ಮಕ್ಕಳಾಗಲಿ, ರೆಹಮತ್ ಖಾನ್ ಅವ್ರ ಮೊಮ್ಮಗ ಹಕೀಬ್ ಆಗಲಿ, ಇದು ಶೀಖಿ ಜೊತೆ ಪ್ರಭಾವಿಗಳ ಮಕ್ಕಳೇ ನೆಂಟಿಟ್ಕೊಂಡಿರುವಂಥದ್ದು ಆರ್ಥಿಕವಾಗಿ ಈ ವಿಷಯನೇ ನೀವು ಹೇಳ್ದಂಗೆ ಅದೇ ವಿಷಯ ಅಂತಾದರೆ ಅದೆಲ್ಲ ಹೊರಗಡೆ ಬರುತ್ತೆ. ಯಾರ್ಯಾರು ಕನೆಕ್ಟ್ ಇದ್ರು, ಯಾರ್ಯಾರು ಸಂಪರ್ಕ ಇದ್ದರು, ಅವರ ಇನ್ವಾಲ್ವ್ಮೆಂಟ್. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್,
ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.